ಮಗ ಹುಟ್ಟಿದ. ತದಗ್ರೆ ತಸ್ಯ ಸೂನು ಅಭೂತ್ ಭಕ್ತ ಪ್ರಹ್ಲಾದೋ ಜನ್ಮ ವೈಷ್ಣವ. ಆ ಮಗು ಹುಟ್ಟುತ್ತಲೇ ವಿಷ್ಣು ಭಕ್ತನಾಗಿಯೇ ಹುಟ್ಟಿದಂತಹ ಮಗು ಅದು ಪ್ರಹ್ಲಾದ. ಅಸುರರ ಕುಲದಲ್ಲಿ ಹುಟ್ಟಿದರೂ ಕೂಡ ಶುದ್ಧ ವೈಷ್ಣವ, ನಿರ್ಮಲನಾಗಿದ್ದ. ಯಥಾಕಲೌ ಹರೇರ್ ಭಕ್ತಿ ಪಾಶ ಸಂಸಾರ ಶೋಚನೀ. ಅವನು ಬೆಳೀತಾ ಚಿಕ್ಕ ಹುಡುಗ, ಅದರ ದೊಡ್ಡ ದೊಡ್ಡ ಆಲೋಚನೆಗಳು, ದೊಡ್ಡ ದೊಡ್ಡ ವಿಚಾರಗಳು, ವೇದಾಂತ ಮಾತುಗಳು ಆ ಮಗುವಿನ ಪ್ರಹ್ಲಾದನ ಬಾಯಿಯಲ್ಲಿ ಹೇಗೆ ಅಂದರೆ ಸಬಾಲ ಲೀಲಾಸು ಸಹಾ ನೃಡಿಂಭೈ ಪ್ರಹೇಲಿಕ ಕ್ರೀಡನಕೇಶು ನಿತ್ಯಂ ಕಥಾ ಪ್ರಸಂಗೇಶು ಚ ಕೃಷ್ಣಮೇವ ಪ್ರೋವಾಚ. ಅವನ ಸ್ವಭಾವ ಹೇಗಾಗಿತ್ತು ಅಂದರೆ ಅವನು ಮಾತನಾಡ್ತಾನೆ ಕೃಷ್ಣನ ಕಥೆಯನ್ನೇ ಮಾತನಾಡುವುದು. ಅವನಿಗೆ ಹರಟೆ ಅಂತಂದ್ರೇ ಕೃಷ್ಣನ ಕಥೆ. ಮಾತನಾಡುವುದೆಲ್ಲ ಭಗವಂತನ ವಿಚಾರಗಳ ಕುರಿತೇ ಮಾತನಾಡ್ತಾ ಇದ್ದ. ಅವನಿಗೆ ಇಚ್ಛನ್ ಶುತ್ವೇಪಿ ವಿಚಿತ್ರಕಾರಿ ವ್ಯವರ್ಧತೇಶ ಸ್ಮರಣಾಮೃತಾಶಃ. ಹೀಗೆ ಅವನು ಬೆಳೀತಾ ಇದ್ದ. ಅವನಿಗೆ ಗುರುಕುಲಕ್ಕೆ ಸೇರಿಸ್ತಾರೆ, ಗುರುಕುಲದಲ್ಲಿ ಅಧ್ಯಯನ ಮಾಡುವಂಥ. ಆ ಗುರುಕುಲದಿಂದ ಒಮ್ಮೆ ಮನೆಗೆ ಬರುವಾಗ ಗೃಹೀತ್ವಾತು ಕರೇ ಪಾತ್ರಂ ಪಟ್ಟಿಕಾಯಾ ಸುಶೋಭನಂ ಮೂರ್ಧಿ ಚಕ್ರಾಂಕಿತ ಪಟ್ಟಿ. ಅವನ ತಲೆಗೆ ಒಂದು ಪಟ್ಟಿಯನ್ನು ಕಟ್ಟಿಕೊಂಡು ಬಂದಂತೆ ಮನೆಗೆ ಗುರುಕುಲದಿಂದ. ಆ ಪಟ್ಟಿಯಲ್ಲಿ ಚಕ್ರದ ಚಿಹ್ನೆ ಇತ್ತಂತೆ, ಭಗವಂತನ ಆಯುಧ ಸುದರ್ಶನ ಚಕ್ರದ ಚಿಹ್ನೆ ಇತ್ತು. ಅದು ಕೃಷ್ಣ ನಾಮಾಂಕಿತಾದರಾತ್, ಭಗವಂತನ ಹೆಸರಿನಿಂದ ಕೂಡಿದಂತಹ ಚಕ್ರದ ಚಿಹ್ನೆ ಆ ಹಣೆಯ ಪಟ್ಟಿಯಲ್ಲಿತ್ತು ಅಂತ ತಿಳಿಸ್ತಾರೆ. ಆಗ ತಂದೆ ಮೊದಲ ಬಾರಿ ಕರೆದು ಅವನನ್ನು ಮುದ್ದು ಮಾಡ್ತಾ ಕೇಳಿದ, ಏನಪ್ಪ ಇದು? ಪುತ್ರತೆ ಜನನೀ ನಿತ್ಯಂ ಸುಧೀರ್ಮೇ ಪುತ್ರ ಶಂಸನಿಹಿ. ನೀನು ಮನೆಯಲ್ಲಿ ಗುರುಕುಲದಲ್ಲಿ ಏನು ಕಲ್ತಿದ್ದೀಯಪ್ಪ? ನಿನ್ನ ತಾಯಿ ಹೇಳ್ತಾಳೆ, ನೀನು ತುಂಬ ಬುದ್ಧಿವಂತ ಅಂತ ಹೇಳ್ತಾಳೆ ತಾಯಿ. ಏನು ಕಲ್ತಿದ್ದೀವಿ ಒಮ್ಮೆ ಹೇಳು ಅಂತ ಹೇಳಿದಾಗ ಅವನು ನಗ್ತಾ, ತುಂಬ ಖುಷಿಯಾಯಿತು, ತಂದೆ ಕೇಳ್ತಾ ಇದ್ದಾನೆ ಹೇಳಬೇಕು ಅಂತ ಖುಷಿಯಿಂದ ಗೋವಿಂದಂ ತ್ರಿಜಗದ್ವಂದ್ಯಂ ಪ್ರಭುಂ ನತ್ವಾ ಬ್ರವೀಮಿತೆ. ಅವನು ಮೊದಲು ಹೇಳುವಾಗಲೇ ನಾನು ವೇದವೇದ್ಯನಾದ ಭಗವಂತನನ್ನು ನಮಸ್ಕಾರ ಮಾಡಿ ನಿನಗೆ ಹೇಳ್ತೇನೆ ಅಂತ ಹೇಳಿಬಿಟ್ಟ. ಭಗವಂತನ ಹೆಸರು ತೆಗೆದ. ಸಿಟ್ಟು ಬಂದೋಯ್ತು ತಂದೆಗೆ. ಕ್ರುದ್ಧೋಪಿತಂ ವಂಚಯಿತು ಜಹಾಸೋಚ್ಚೈ ಪ್ರಹೃಷ್ಟವತ್. ಮೊದಲನೇ ಬಾರಿ ಸರಿ ಅಂತ ಅವನನ್ನು ಆಲಿಂಗನ ಮಾಡಿಕೊಂಡು ಹೇಳ್ದ, ನೋಡಪ್ಪ ಪ್ರಹ್ಲಾದ, ರಾಮ, ಗೋವಿಂದ, ಕೃಷ್ಣ, ನಾರಾಯಣ ಇದೆಲ್ಲ ನಾವು ಹೇಳಬಾರ್ದು, ನಮಗೆ ಹೇಳಿಸಿದ್ದಲ್ಲ ಇದೆಲ್ಲ. ರಾಮ ಗೋವಿಂದ ಕೃಷ್ಣೇತಿ ವಿಷ್ಣು ಮಾಧವ ಶ್ರೀಪತೆ ಏವಂ ವದಂತಿ ಯೇ ಸರ್ವೇ ತೇ ಪುತ್ರ ಮಮ ವೈರಿಣಃ. ಯಾರು ಕೃಷ್ಣ ಅಂತ ಹೇಳ್ತಾರೆ, ಯಾರು ರಾಮ ಅಂತ ಹೇಳ್ತಾರೆ, ಯಾರು ಗೋವಿಂದ ಅಂತ ಹೇಳ್ತಾರೆ, ಅವರೆಲ್ಲ ನನ್ನ ವೈರಿಗಳಪ್ಪ, ನೀನು ಹೇಳಬಾರ್ದು. ಆದ್ದರಿಂದ ನನ್ನ ಮಾತನ್ನು ಕೇಳು. ಪ್ರಹ್ಲಾದ ಪ್ರಾಹತೆ ಆರ್ಯ ಮೈವಂ ಬ್ರೂಯಾಃ ಕದಾಚನ. ತಂದೆ ಹೀಗೆಲ್ಲ ಹೇಳಬಾರ್ದು ನೀನು. ಯಾಕೆ ಅಂದರೆ ಸರ್ವೈಶ್ವರ್ಯ ಪ್ರದಂ ಮಂತ್ರ ಧರ್ಮಾದಿ ಪರಿವರ್ಧನಂ. ಕೃಷ್ಣ ಮಂತ್ರ ಅಂದ್ರೇನು ಸುಲಭ ಅಂದ್ಕೊಂಡಿದೀಯಾ? ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಅದ್ಭುತ ಮಂತ್ರ ಕೃಷ್ಣ ಮಂತ್ರ. ಅದನ್ನು ಹೇಳಬೇಡ ಅಂತ ಹೇಳ್ತೀಯಲ್ವ. ಯಾವ ವ್ಯಕ್ತಿ ಕೃಷ್ಣ ಅಂತ ಒಮ್ಮೆ ನಾಮಸ್ಮರಣೆ ಮಾಡ್ತಾನೋ, ಕೃಷ್ಣನ ಹೆಸರನ್ನು ಹೇಳ್ತಾನೋ, ಅವನು ಎಲ್ಲ ದುಃಖವನ್ನು ಪರಿಹಾರ ಮಾಡಿಬಿಡ್ತಾನೆ ಕೃಷ್ಣ. ಅದರಿಂದ ಕೃಷ್ಣ ನಿಂದಾ ಸಮುತ್ಥಸ್ಯ ಅಘಸ್ಯ ಅಂತೋನ ವಿದ್ಯತೆ. ಕೃಷ್ಣ ಸ್ಮರಣೆ ಮಾಡದವನ ಪಾಪಕ್ಕೆ, ಅಘ ಅಂದರೆ ಪಾಪದ ಕೊನೆಯೇ ಇರೋದಿಲ್ಲ, ಅವನು ಪಾಪ ಮುಂದುವರಿತಾ ಇರ್ತದೆ. ಆದ್ದರಿಂದ ಅಂಥ ಹೆಸರನ್ನು ಹೇಳಬೇಡ ಅಂತ ಹೇಳ್ತೀಯಲ್ವಾ ಅಂತ. ನಾನು ಅಷ್ಟೇ ಅಲ್ಲ, ಆ ಪ್ರಹ್ಲಾದ ಅಪ್ಪನಿಗೆ ಹೇಳ್ತಾನೆ, ನಾನು ಹೇಳುವುದು ಅಷ್ಟೇ ಅಲ್ಲ, ನನ್ನ ಗುರುಗಳಿಗೂ ಹೇಳಿಕೊಟ್ಟು ಬಂದಿದ್ದೇನೆ ಕೃಷ್ಣನಾಮ ಸ್ಮರಣೆ ಮಾಡಿ ಅಂತ. ಗುರವೇಪಿ ಬ್ರವೀಮ್ಯೇತದ್ ಯಥೋ ಹಿತಕರಂ ಪರಂ ಶರಣಂ ವ್ರಜ ಸರ್ವೇಶಂ ಸರ್ವ ಪಾಪ ಕ್ಷಯಂಕರಂ. ಆದ್ದರಿಂದ ಅಪ್ಪ, ನನ್ನ ಗುರುಗಳಿಗೂ ಹೇಳಿದ್ದೇನೆ, ನಿನಗೂ ಹೇಳ್ತಿದ್ದೇನೆ, ನೀನು ಕೃಷ್ಣ ಸ್ಮರಣೆ ಮಾಡು, ಭಗವತ್ ಸ್ಮರಣೆ ಮಾಡು, ನೀನು ಉದ್ಧಾರ ಆಗ್ತೀಯ ಅಂತ. ಆಗ ತಂದೆಗೆ ಸಿಟ್ಟು ಬಂತು. ಧಿಕ್ ಧಿಕ್ ಹಾಹೇತಿ ಧೂರ್ಪುತ್ರ ಕಿಮ್ಮೇ ಕೃತಮಖಂ ಮಹತ್ ಯಾಹಿ ಯಾಹಿ ದುರಾಚಾರ ಪಾಪಿಷ್ಠ ಪುರುಷಾಧಮ. ಅವನಿಗೆ ಸಿಟ್ಟು ಬಂದೋಯ್ತು. ಹೋಗು, ನಿನಗೆ ಧಿಕ್ಕಾರ ಇರಲಿ, ಪಾಪಿಷ್ಠ. ಮಗನನ್ನು ಬೈಯೋದ್ರ ಜೊತೆಗೆ ಗುರುಗಳನ್ನು ಕರೆಸ್ತಾರೆ, ಗುರುಗಳನ್ನು ಕರಿ ಅಂತ. ಲೀಲೆಯೈವ ಜಿತಂ ದೇವ ತ್ರೈಲೋಕ್ಯಂ ನಿಖಿಲಂ ತ್ವಯ ಅಸಕೃನ್ನ ಹಿ ದೂಷೇಣ ಕಿಂ ಕ್ರುದ್ಧ ಸ್ಯಾಲ್ಪಕೆ ಮಯಿ. ಗುರುಗಳು ಹೇಳ್ತಾರೆ,
ಹಿರಣ್ಯಕಶಿಪು, ನೀನು ಇಡೀ ಲೋಕವನ್ನು ನಿಗ್ರಹ ಮಾಡುವವನು, ನೀನು ಅಲ್ಪನಾದ ನನ್ನ ಜೊತೆಗೆ ಯಾಕೆ ಕೋಪಗೊಳಿಸ್ತಾ ಇದ್ದೀಯಾ? ನನ್ನ ಮೇಲೆ ಕೋಪಗೊಳ್ಳಬೇಡ, ಆದ್ದರಿಂದ ನಿನಗಿದು ಶೋಭೆ ತರುವುದಿಲ್ಲ. ನಿನ್ನ ಪರಾಕ್ರಮ ಏನಿದ್ರೂ ಶತ್ರುಗಳ ಮೇಲೆ ಇರಲಿ, ನಾನು ಪಾಪದವನು, ನನ್ನ ಮೇಲೆ ಯಾಕೆ ನೀನು ಪ್ರಹಾರ ಮಾಡ್ತೀನಿ? ನಾನು ಅವನಿಗೆ ಸಾಮವಚನಗಳಿಂದ ಚೆನ್ನಾಗಿ ಬುದ್ಧಿ ಹೇಳ್ತೇನೆ ಅಂತ. ಸರಿ ಆಯಿತು ಅಂತ ಗುರುಗಳು ಕರ್ಕೊಂಡು ಹೋಗ್ತಾರೆ. ಮತ್ತೆ ಅಸತ್ಕುಲೋಚಿತಂ ತೇಜ ಯೈರ್ದ್ವಿಜಸ್ತು ತಿರೋಹಿತಂ. ಹಿರಣ್ಯಕಶಿಪು ಅಲ್ಲಿಗೆ ಬಿಡೋದಿಲ್ಲ, ನಿಂದನೆಯನ್ನು ಮಾಡ್ತಾನೆ. ಹಿರಣ್ಯಕಶಿಪು ಬ್ರಾಹ್ಮಣರ ನಿಂದನೆಯನ್ನು ಮಾಡ್ತಾನೆ, ವೇದಗಳ ನಿಂದನೆಯನ್ನು ಮಾಡ್ತಾನೆ. ಅವನು ಹೇಳ್ತಾನೆ ಏನು ಗೊತ್ತಾ, ತ್ಯಜದ್ವಿಜ ಪ್ರಸಂಗಂ ಹಿ ದ್ವಿಜಸಂಗೋ ಹಿ ಅಭಾವನಃ ಅಂತ. ನಿನಗೆ ಸಂಘ ಬ್ರಾಹ್ಮಣರ ಸಂಘ ಆಗಿದೆ, ಮೊದಲು ನೀನು ಆ ಸಂಘವನ್ನು ಬಿಡು. ಬ್ರಾಹ್ಮಣರ ಜೊತೆಗೆ ಇದ್ದೇ ನೀನು ಹಾಳಾಗಿದ್ದಿ, ಯಾವಾಗಲೂ ಕೃಷ್ಣ ನಾಮ ನಾರಾಯಣ ಸ್ಮರಣೆಯನ್ನು ಮಾಡ್ತಿದ್ದಿ. ಆದ್ದರಿಂದ ದ್ವಿಜಸಂಘೋ ಹಿ ಅಭಾವನಃ ಅಸತ್ಕುಲೋಚಿತಂ ತೇಜ. ನಿನಗೆ ನಮ್ಮ ಕುಲದಲ್ಲಿ ಬರಬೇಕಾದಂತಹ ಒಂದು ತೇಜಸ್ಸು ನಿನಗೆ ಬಂದಿಲ್ಲ. ನಿನಗೆ ಯಾವಾಗಲೂ ದೇವರ ಸ್ಮರಣೆ ಮಾಡುವಂತಹ ಅವರ ಜೊತೆಗೆ ಇದ್ದುಕೊಂಡು ನಿನಗೆ ಆ ತೇಜಸ್ಸೇ ಹೊರಟು ಹೋಗಿದೆ. ಆದ್ದರಿಂದ ಯಸ್ಯ ಯತ್ ಸಂಗತಿ ಪುಂಸಃ ಮಣಿವತ್ ಸಾಧ್ಯ ತದ್ಗುಣ. ಯಾವಾಗ ಯಾರ ಸಂಘ ನಮಗೆ ಆಗುತ್ತೆ, ಅವರ ಸಹವಾಸದಿಂದ ಅವರ ಗುಣಗಳು ನಮ್ಮಲ್ಲಿ ಸೇರಿಕೊಳ್ತವೆ. ಆದ್ದರಿಂದ ನೀನು ಕೆಟ್ಟವರ ಸಂಘವನ್ನು ಮಾಡ್ತಾ ಇದ್ದಿ, ನಾರಾಯಣ ಸ್ಮರಣೆ ಮಾಡುವವರ ಸಂಘ, ಆದ್ದರಿಂದ ನೀನು ಅದನ್ನು ಬಿಟ್ಟುಬಿಡು. ಸಕಲರ್ದ್ವೈ ತಥೋ ಧೀಮಾನ್ ಸ್ವಯೂಥಾನೇವ ಸಂಶಯೇತ್. ಆಗ ತಂದೆ ಹೇಳ್ತಾನೆ, ಜಗತ್ತಿನಲ್ಲಿ ನನಗಿಂತಲೂ ಶ್ರೇಷ್ಠನಾದವನು ಮತ್ತೊಬ್ಬರು ಯಾರೂ ಇಲ್ಲ. ಶೃಣುವತ್ಸ ಜಗತ್ತತ್ವಂ ಕಶ್ಚಿನ್ನಾಸ್ತಿ ನಿಜ ಪ್ರಭು ಯಶೂರಃ ಸ ಶ್ರಿಯಂ ಭುಂಕ್ತೆ ಸ ಪ್ರಭು ಸ ಮಹೇಶ್ವರ. ಆದ್ದರಿಂದ ನಾನೇ ಜಗತ್ತಿಗೆ ಒಡೆಯ, ನನ್ನನ್ನೇ ಸ್ಮರಣೆ ಮಾಡು. ನೀನು ಯಾರ್ಯಾರನ್ನೋ ಸ್ಮರಣೆ ಮಾಡಿ ಯಾರ್ಯಾರೋ ಸಂಘ ಮಾಡಿ ಹಾಳಾಗಬೇಡ ಅಂತ ಹೇಳಿ, ಸರಿ ಅವನು ಕೆಲವು ಮಾತನ್ನು ಹೇಳ್ತಾನೆ. ಏನು ಅಂದರೆ, ರೇಮೂಢ ದೃಷ್ಟ್ವಾ ಅಪಿ ಐಶ್ವರ್ಯಂ ಮಮ ಬ್ರೂಷೇ ಪುರೋಹರಿಂ. ಇಷ್ಟು ನಿನಗೆ ಐಶ್ವರ್ಯವನ್ನು ಕೊಡ್ತೇನೆ, ಮುಂದೆ ಇದೆಲ್ಲ ಸಂಪತ್ತು ನಿನಗೆ, ಇಷ್ಟೆಲ್ಲ ನಾನು ಕೊಡುವಾಗ ನನ್ನನ್ನು ಬಿಟ್ಟು ನೀನು ದೇವರನ್ನು ಸ್ಮರಣೆ ಮಾಡ್ತೀಯಲ್ವಾ, ಇದು ಅನ್ಯಾಯ ಅಂತ ಹೇಳಿ ತುಂಬ ನಿಂದನೆಯನ್ನು ಮಾಡ್ತಾನೆ. ಅದಾದ ಮೇಲೆ ಮತ್ತೆ ಗುರುಕುಲಕ್ಕೆ ಕಳಿಸಿದ ನಂತರ ಅಥ ಸಂಪೂರ್ಣ ವಿದ್ಯಂ ತಂ ಕದಾಚಿತ್ ದಿತಿಜೇಶ್ವರ ಅನಾಗ್ಯ ಪ್ರಣತಂ ಪ್ರಾಹ ಪ್ರಹ್ಲಾದಂ ವಿದಿತೇಶ್ವರಂ. ಪ್ರಹ್ಲಾದನ ಕ್ರಿಯೆಗಳು ಹೇಗಿತ್ತು ಅಂದರೆ, ಗುರುಕುಲದಲ್ಲಿ ಪ್ರಾಯೇಣ ಕೌಮಾರಂ ಅವಾಪ್ಯ ಲೋಕಃ ಪೃಷ್ಣಾತಿ ನಾಸ್ತಿಕ್ಯಂ ಅಸದ್ಗತಿಂಚ. ಹೆಚ್ಚಾಗಿ ಮಕ್ಕಳಿದ್ದಾಗ ಅವರಿಗೆ ಬೇರೆ ಬೇರೆ ಯೋಚನೆಗಳು ಬರ್ತಾ ಇರ್ತದೆ, ಬೇರೆ ಬೇರೆ ಕಡೆ ಆಕರ್ಷಣೆ ಆಗ್ತಾ ಇರ್ತದೆ. ಆದರೆ ಇವನಿಗೆ ಅದು ಯಾವುದೂ ಕೂಡ ಆಕರ್ಷಣೆ ಆಗಲೇ ಇಲ್ವಂತೆ. ಪ್ರಹ್ಲಾದನಿಗೆ ಯಾವಾಗಲೂ ದೇವರ ಚಿಂತನೆಯನ್ನೇ ಮಾಡ್ತಾ ಇದ್ದ ಅವನು. ಆದ್ದರಿಂದ ತಂದೆಯನ್ನು ಕುರಿತು ಎಲ್ಲ ವಿದ್ಯೆಯನ್ನು ಮುಗಿಸಿಕೊಂಡು ತಂದೆ ಹತ್ರ ಬರ್ತಾನೆ. ಬಂದಾಗ ನೇತ್ರಯೋ ಶತ್ರು ದಾರಿದ್ರ್ಯಂ ಶ್ರೋತ್ರಯೋ ಸೂತ ಸೂಕ್ತಯ ಯದ್ದವ್ರಣಂ ಚ ಗಾತ್ರೇಶು ಮಾಯಿನಾಂ ಚ ಮಹೋತ್ಸವ. ಅವನು ಮತ್ತೆ ಕೇಳಿದಾಗ ಮತ್ತೆ ದೇವರ ಸ್ಮರಣೆಯನ್ನೇ ಪ್ರಹ್ಲಾದ ತಂದೆ ಹತ್ರ ಮಾಡ್ತಾನೆ. ಮಾಡಿದಾಗ ತಂದೆ ಒಂದು ಮಾತನ್ನು ಹೇಳ್ತಾನೆ. ಏನು ಗೊತ್ತಾ, ನಮಗೆ ಕಣ್ಣುಗಳಿಗೆ ಶೋಭೆ ಕೊಡುವುದು ಯಾವುದು ಗೊತ್ತಾ? ಶತ್ರುಗಳಿಗೆ ದಾರಿದ್ರ್ಯ ಬಂದರೆ ನಮಗೆ ಅದು ಕಣ್ಣಿಗೆ ಆನಂದ, ಕಣ್ಣಿಗೆ ಮಹೋತ್ಸವ, ಕಣ್ಣಿಗೆ ಜಾತ್ರೆ. ಯಾವಾಗ ಅಂದರೆ ನಮ್ಮ ಎದುರುಗಡೆ ಶತ್ರುಗಳು ದಾರಿದ್ರ್ಯವನ್ನು ಅನುಭವಿಸಬೇಕು. ದಾರಿದ್ರ್ಯ ಅಂತಂದರೆ ಅಂಥಿಂಥ ದಾರಿದ್ರ್ಯ ಅಲ್ಲ, ಬೇಡಿ ತಿನ್ನುವಂತಹ ಪರಿಸ್ಥಿತಿ ಬರಬೇಕು. ಆಗ ಬಂದಾಗ ಅದು ನಮ್ಮ ಕಣ್ಣಿಗೆ ಜಾತ್ರೆ, ನಮ್ಮ ಕಣ್ಣಿಗೆ ದೊಡ್ಡ ಉತ್ಸವ ಅದು. ಮತ್ತು ಶ್ರೋತ್ರಯೋ ಸೂತ ಸೂಕ್ತಯ. ನಮ್ಮ ಕಿವಿಗೆ ಇಂಪು ಯಾವುದು ಗೊತ್ತಾ? ನಮ್ಮ ಕಿವಿಗೆ ಉತ್ಸವ ಆಗುವುದು ಯಾವಾಗ ಗೊತ್ತಾ? ನಮ್ಮ ಭಟರು, ನಮ್ಮ ಮಂತ್ರಿಗಳು ನಮಗೆ ಬಂದು ನಮ್ಮ ಬಗ್ಗೆ ಹೊಗಳಿಕೆ ಮಾತನಾಡಿದಾಗ, ನೀನೇ ದೊಡ್ಡವನು ಅಂತ ಹೇಳಿದಾಗ ಆಗುವಂತಹ ಆನಂದ ಇದೆ ಅಲ್ವಾ, ಅದು ಕಿವಿಗೆ ಜಾತ್ರೆ, ಕಿವಿಗೆ ಉತ್ಸವ ಅದು. ಯದ್ದವ್ರಣಂ ಚ ಗಾತ್ರೇಶು ಮಾಯಿನಾಂ ಚ ಮಹೋತ್ಸವ. ಹೀಗೆ ಶತ್ರು ಪಕ್ಷದಲ್ಲಿ ರಕ್ತ ಸುರಿತಾ ಇರುವುದು ನಮ್ಮಿಂದಾಗಿ, ಇದು ನಮ್ಮ ಇಡೀ ಮನಸ್ಸಿಗೆ ಆನಂದ ಕೊಡುವಂಥದ್ದು. ಹಾಗಿರುವಾಗ ನೀನು ಏನೇನೋ ಹೇಳ್ತೀಯ, ಕಣ್ಣಿನಿಂದ ದೇವರನ್ನು ನೋಡ್ತೀಯ ಅಂತ ಹೇಳ್ತೀಯ, ಕಿವಿಯಿಂದ ದೇವರ ಸ್ಮರಣೆ ಮಾಡ್ತೇನೆ ಕೇಳ್ತೇನೆ ಅಂತ ಹೇಳ್ತೀಯ, ಇದು ಸರಿಯಲ್ಲ. ತಂದೆ, ಒಬ್ಬ ತಂದೆ ಏನೇನು ಕೆಟ್ಟದ್ದು ಮಗನಿಗೆ ಹೇಳಿಕೊಡಬೇಕೋ
ಹಿರಣ್ಯಕಶಿಪು ಎಲ್ಲವನ್ನೂ ಹೇಳಿಕೊಟ್ಟು ಬಿಟ್ಟ ಪ್ರಹ್ಲಾದನಿಗೆ. ಆದರೆ ಪ್ರಹ್ಲಾದನ ದಾರ್ಢ್ಯ ಎಷ್ಟಿತ್ತು ಅಂದರೆ, ನೀತಿ ಸೂಕ್ತಿ ಕಥಾ ಶ್ರಾವ್ಯಂ ಶ್ರಾವ್ಯಂ ಕಾವ್ಯಂಚ ತದ್ವಚಃ ಅಚಿಂತ್ಯ ಸ್ತೂಯತೆ ಯತ್ರ ಭಕ್ತ್ಯಾ ಭಕ್ತೇಪ್ಸಿತ ಪ್ರದಃ. ತಂದೆ ಯಾಕೆ ಹೀಗೆ ಮಾತಾಡ್ತಾ ಇದ್ದಿ? ಕಣ್ಣಿಗೆ ನಿಜವಾದಿಯೂ ಆನಂದ ಅದ ಆಗುತ್ತಾ? ಯಾವಾಗ ದೇವರ ಪ್ರತಿಮೆಯನ್ನು ನೋಡಿದಾಗ ಆನಂದ ಆಗುತ್ತೋ ಅದು ನಿಜವಾದ ಆನಂದ. ದೇವರ ಪ್ರತಿಮೆಯನ್ನು ಚೆನ್ನಾಗಿ ನೋಡಿದಾಗ ಅದು ಅದ್ಭುತವಾಗಿ ಆನಂದ ಆಗುತ್ತೆ. ಆ ಆನಂದದ ಪರಿಚಯ ನಿನಗಿಲ್ಲ. ಆದ್ದರಿಂದ ಯಾವುದ್ಯಾವುದನ್ನು ಆನಂದ ಅಂತ ಹೇಳ್ತಾ ಇದ್ದೀಯಾ? ಶಾಸ್ತ್ರಶ್ರಮೇಣ ಕಿಂತಾತ ಏನ ಆತ್ಮೈವ ವಿಹಿಂಸ್ಯತೆ ವೈಷ್ಣವಂ ವಾಂಗ್ಮಯಂ ತಸ್ಮಾತ್ ಶ್ರಾವ್ಯಂ ಸೇವ್ಯಚ ಸರ್ವದಾ. ನಿನಗೆ ಹೇಳ್ತೇನೆ ಕೇಳು. ವಿಷ್ಣು ಶಾಸ್ತ್ರ ಇದೆ ಅಲ್ವಾ, ವಿಷ್ಣುವಿಗೆ ಸಂಬಂಧಪಟ್ಟ ಶಾಸ್ತ್ರಗಳನ್ನು ಶ್ರವಣ ಮಾಡಿದರೆ ಅದು ಕಿವಿಗೆ ಆನಂದ. ದೇವರ ಪ್ರತಿಮೆಯನ್ನು ನೋಡುವುದು ಕಣ್ಣಿಗೆ ಆನಂದ. ಸ್ತೋತ್ರಗಳನ್ನು ಹೇಳುವುದು ನಾಲಿಗೆಗೆ ಬಾಯಿಗೆ ಆನಂದ. ಹೀಗೆ ಎಲ್ಲ ಇಂದ್ರಿಯಗಳು ದೇವರ ಸೇವೆಯಲ್ಲಿದ್ದಾಗ ಅದೇ ನಿಜವಾದ ಆನಂದ ಅಪ್ಪ. ಆದ್ದರಿಂದ ಅದನ್ನೇ ಸೇವೆ ಮಾಡುವಂತ ತಂದೆಗೆ ಹೇಳ್ತಾನೆ. ತಂದೆಗೆ ಜಜ್ವಾಲ ದೈತ್ಯರಾಡ್ ತಪ್ತ ಸರ್ಪಿ ಅದ್ಭಿ ವಾದಿಕಂ. ಅವನಿಗೆ ಹೆಚ್ಚು ಸಿಟ್ಟು ಬಂತು. ತನ್ನ ಭಟರನ್ನು ಕರೆದ, ಅವನಿಗೆ ಹಿಂಸೆ ಕೊಡಿ ಅಂತ ಹೇಳ್ದ. ಹನ್ಯತಾಮೇಷ ಕುಟಿಲಃ ಶಸ್ತ್ರಪಾತೈ ಸುಭೀಷಣೈ. ಇವನಿಗೆ ಶಸ್ತ್ರಗಳಿಂದ ಅವನಿಗೆ ಏನೇನು ಹಿಂಸೆ ಕೊಡಬೇಕು ಎಲ್ಲ ರೀತಿಯಾಗಿ ಹಿಂಸೆ ಕೊಟ್ಟುಬಿಡಿ. ಕಾಕೋಲ ಕಂಕ ಗೃಧ್ರೇಭ್ಯ ಹಿ ಅಸ್ಯ ಅಂಗಂ ಸವಿಜೃಂಭತಾಂ. ಇವನನ್ನು ಹದ್ದುಗಳು ಕುಕ್ಕಿ ಕುಕ್ಕಿ ತಿನ್ನಬೇಕು, ಹಾಗೆ ಇವನಿಗೆ ಹಿಂಸೆಯನ್ನು ಕೊಡಿ, ಇವನನ್ನು ನಾಶ ಮಾಡಿ ಹಾಕಿ ಅಂತ ಮಗನ ನಾಶಕ್ಕೆ ತಂದೆಯೇ ಆಜ್ಞೆಯನ್ನು ಮಾಡಿದ. ಪ್ರಹ್ಲಾದೋಪಿ ಪ್ರಭುಮ್ನತ್ವ ಧ್ಯಾನಭದ್ರಂ ಸಮಾದಧೆ ಅಕೃತ್ರಿಮ ಅರಸಂ ಭಕ್ತಂ ತಮಿತ್ಥಂ ಧ್ಯಾನ ನಿಶ್ಚಲಂ. ತಂದೆಯ ಈ ಆಜ್ಞೆಯಿಂದ ಪ್ರಹ್ಲಾದ ಏನೂ ವಿಚಲಿತನಾಗಲಿಲ್ಲ. ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದ. ಏನೂ ಆಗಲಿಲ್ಲ. ಯಾಕೆಂದರೆ ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ. ಯಾರೂ ರಕ್ಷಕರಿಲ್ಲ ಅಂದಾಗ ಅಂಥವರಿಗೆ ಭಗವಂತ ರಕ್ಷಕನಾಗಿ ಇರ್ತಾನಂತೆ. ನಮಗೆ ಯಾರೂ ಕಾಯುವವರಿಲ್ಲ ಅಂದರೆ ಭಗವಂತ ಖಂಡಿತವಾಗಿಯೂ ರಕ್ಷಣೆ ಮಾಡ್ತಾನಂತೆ. ನಮಗೆಲ್ಲರೂ ರಕ್ಷಕರಿದ್ದಾಗ ದೇವರ ಅನುಗ್ರಹ ಇಲ್ಲದೆ ಇದ್ದರೆ ನಮ್ಮ ಸುತ್ತು ಎಷ್ಟು ಜನ ಇದ್ದರೂ ಕೂಡ ಏನೂ ನಮ್ಮಿಂದ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾಶ ಆಗಿಬಿಡ್ತೇವೆ. ಯಾರೂ ಇಲ್ಲದೆ ಇದ್ದರೂ, ನಾವು ವನದಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ಭಗವಂತನ ರಕ್ಷಣೆ ಇತ್ತು ಅಂತಾದರೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಹ್ಲಾದನಿಗೆ ಭಗವಂತನ ರಕ್ಷಣೆ ಇದೆ ಅಂತನ್ನುವಂತಹ ಅಚಲವಾದ ನಂಬಿಕೆ. ಆದ್ದರಿಂದ ಅಥಾಲಬ್ಧ ಪ್ರಧಾನ್ಯಸ್ಯ ಗಾತ್ರೇ ಶಸ್ತ್ರಾಣಿ ರಕ್ಷಸಾಂ. ಅವನ ಮೇಲೆ ಎಲ್ಲ ಪ್ರಯೋಗಗಳು ನಡೆಯುತ್ತೆ. ಕೃತ್ರಿಮ ನಡೆಸ್ತಾರೆ, ಬಾಣಗಳಿಂದ ಹೊಡಿತಾರೆ, ಅವನಿಗೆ ಯಾವ ವಿಕಾರವೂ ಕೂಡ ಆಗೋದಿಲ್ಲ.